ಏ ನಾನು ಮಾಡ್ತೀನಿ ಸುಮ್ಮನೆ, ನನಗೆ ಗೊತ್ತು. ನೀನೇನು ಮಾಡೋದು ಬೇಡ, ನೀನು ಮಾಡೋ ಕೇಕ್ ಮಾಡೋದೆಲ್ಲ. ಅಯ್ಯಯ್ಯೋ ಹೋಯ್ತು, ಹಾಳಾಗೋಯ್ತು. ನ್ಯೂ ಇಯರ್ಗೋಸ್ಕರ ಮಾಡಿದ ಕೇಕು ಈ ತರ ಹಾಳಾಗೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಅದಕ್ಕೆ ಎಷ್ಟು ಸಲ ಬಡ್ಕೊಂಡಿದ್ದು ಬೇಡ 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 ಅಂತ. ನನ್ನ ಮಾತು ಒಂದು ಸರಿಯಾರು ಕೇಳ್ದ, ನೋಡೀಗ ಏನಾಯ್ತು. ಹೇಳ್ರಪ್ಪ, ಹೇಳ್ರ. ಯಾರು ಗುರು ಇವರು? ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. ಅವನ ಹೆಸರು ಮಿಷಿನ್ ರಾಜ MBBS ಅಂತ. ಓ ಸಿಂಗಲ್ ಅಕ್ಕಿ ಬಾ. ಓ ಶಿಟ್. ಹಲೋ ಅಮ್ಮೆ, ಎಲ್ಲಿದ್ಯಾ? ಒಳ್ಳೆ ಹತ್ರ ಬಂದಿದೆ ಕರು ಕಟ್ಟಕ್ಕೆ. ಏಕೆ? ಟೌನ್ ಹೋಗೋಣ, ಬರ್ತೀಯಾ? ಎಲ್ಲಿದೆಯಾ ಇವಾಗ? ಆಗಲೇ ಮೇನ್ ರೋಡ್ ಹತ್ರ ಬಂದ್ಬಿಟ್ಟಿದ್ದೀನಿ ಅಮ್ಮೆ. ಹಾಂ, ಒಂದೇ ಸಲ ಟೌನ್ಗೆ ಹೋದ್ಮೇಲೆ ಕಾಲ್ ಮಾಡಬೇಕಾಯ್ತು, ಅಲ್ಲೇ ಬರ್ತಿದ್ದೆ. ಅಯ್ಯೋ ಸಾರಿ ನಮ್ಮಿ, ಮರ್ತು ಬಂದ್ಬಿಟ್ಟೆ. ಅದೇನು ಸಡನ್ ಆಗಿ ಟೌನ್ಗೆ ಹೋಗ್ತಾ ಇದೀಯಾ? ಎಣ್ಣೆ ತರಕ್ಕ? ಅದಲ್ವಾ, ಹೆಂಗೋ ನ್ಯೂ ಇಯರ್ ಬರ್ತಾ ಇದೆ, ಒಂದೆರಡು ಬಾಟ್ಲ್ ತಂದು ಮನೆ ಇಟ್ಬಿಟ್ರೆ ಹೋಗಿದ್ ಕೆಲಸನ ಮುಗ್ದೋಗುತ್ತೆ. ಗಂಡ ಯಾವಾಗ ಎಣ್ಣೆ ಕುಡಿಸಿ ಹಾಕೊಂಡ್ಬಿಡ್ತಾನೆ ಅಂತ ಕಾಯ್ತಿರ್ತಿಲ್ಲ ನೀನು. ಬಂದೇ ಹೇಳ್ತೀನಿ. ಫಾರ್ವರ್ಡ್ ಮಾಡೋ. ಅಮ್ಮಿ ಏನು ಗೊತ್ತಾ? ಏನು? ನ್ಯೂ ಇಯರ್ ಹತ್ರ ಬಂತು, ಒಂದು ಕೇಕ್ ತಂದ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ಲಾ? ಆಮೇಲೆ ರೇಟ್ ಜಾಸ್ತಿ ಹೋಗುತ್ತೆ. ಬರೀ ಡೌಗಳು. ಅಬ್ಬಾ ಏನ್ ತಲೆಗುರು ನಿಂದು. ಹೋದ ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ ಅನ್ಸುತ್ತೆ ನಾನು ಪಡೆಯೋದಕ್ಕೆ. ನೀನು ಏನು ಅನ್ಕೊಂಡಿದ್ಯಾ ನನ್ನ ಬಗ್ಗೆ? ನೀನು ಅಷ್ಟು ಗೊತ್ತಿಲ್ವಾ ನಿಂಗೆ? ಬೇಕರಿಲಿ ಸಿಗೋ ಕೇಕಲ್ಲಿ ಫಾರಂ ಮೊಟ್ಟೆ ಹಾಕಿರ್ತಾರೆ, ಅದು ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಓಹೋ, ಇವಾಗ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಕೇಕ್ ತಿಂದು ಕ್ಯಾನ್ಸರ್. ಬಂದಿದ್ಯಾ ಬಂದಿಲ್ಲೋ ಅದು ಸೆಕೆಂಡ್ರಿ, ಇದರಿಂದ ಡೇಂಜರ್ ಇದೆ ಅಂತ ಗೊತ್ತು ತಾನೆ? ಕ್ಯಾನ್ಸರ್ಗಿಂತ ದೊಡ್ಡ ಡೇಂಜರ್ ನಿನ್ನೆ ತಗೊಂಬಂದು ಮನೆ ಇಟ್ಕೊಂಡಿದ್ದೀವಿ. ನಿನಗಿಂತ ದೊಡ್ಡ ಡೇಂಜರಾ ಕ್ಯಾನ್ಸರು? ಯಾಕೆ, ಹೆಂಗೈತೆ ಮೈಗೆ? ಚಳಿಗಾಲ ಅಲ್ವಾ, ಸ್ವಲ್ಪ ಚಳಿ ಆಗ್ತೈತೆ. ಒಂದು ಬರೇ ಹೇಳಿಲ್ಲ, ಬೆಚ್ಚಗಾಗುತ್ತೆ. ಇವಾಗೇನು ಕೇಕ್ ತರೋದೇನು ಬೇಡ ಅಂತೀಯಾ? 100% ಬೇಡ. ಕೇಕ್ ಇಲ್ಲ ಅಂದ್ರೆ ನ್ಯೂ ಇಯರ್ಗೆ ನನ್ನ ತಲೆ ಕಟ್ ಮಾಡ್ತೀಯಾ? ನಿನ್ ತಲೆಯನ್ನು ಕಟ್ ಮಾಡೋದು ಬೇಡ, ನಾನೇ ಕೇಕ್ ಮಾಡ್ತೀನಿ. ಓ ಹಂಗಾರೆ ಫೈರ್ ಇಂಜಿನ್ ಕಳಿಸ್ಲೇಬೇಕೀಗ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನ್ ಜೋಕಾ? ಜೋಕ್ ಅಲ್ಲ ಅಂದ್ರೆ ಇನ್ನೇನಮ್ಮಿ, ಎಂತ್ರಲ್ಲಿ ಮಾಡ್ತೀಯಾ? ಹೆಂಗ್ ಮಾಡ್ತೀಯಾ ಕೇಕ್ನ? ಹಾ, ರಾಗಿ ಹಿಟ್ಟಲ್ಲಿ ಕೇಕ್ ಮಾಡ್ತೀನಿ. ಏನೋ ರಾಗಿ ಹಿಟ್ಟಲ್ಲಿ ಕೇಕ್ ಮಾಡ್ತೀಯಾ? ಏನು ಜೊತೆಗೆ ನುಗ್ಗೆಕಾಯಿ ಸಾಂಬಾರು ಮಾಡ್ತೀಯಾ? ಹಾ, ನಿನಗೆ ಇಷ್ಟವಾದ ಮಟನ್ ಸಾರು ಮಾಡ್ಕೊಡ್ತೀನಿ, ಅದ್ರಲ್ಲಿ ಹತ್ಕೊಂಡು ತಿನ್ನು. ಯಾರು ಇವರೆಲ್ಲ? ಇವೆಲ್ಲ ಆಗೋ ಕೆಲಸ ಇಲ್ಲ, ನಾನು ಹೋಗಿ ಕೇಕ್ ತಗೊಂಬತ್ತೀನಿ. ಓಕೆ, ಐ ಆಮ್ ಕನ್ವಿನ್ಸ್ಡ್. ರಾಗಿ ಹಿಟ್ಟಲ್ಲೇ ಮಾಡಿ ಕೇಕ್. ಹಂಗ ಬಾ ದಾರಿಗೆ. ಕನ್ವಿನ್ಸ್ ಆಗೋದು ಗಂಡಸ ಧರ್ಮ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಓಹೋ, ರಾಗಿ ಹಿಟ್ಟಲ್ಲಿ ಮಾಡಿರೋ ಕೇಕು ತುಂಬ ಹೆಲ್ದಿ ಕೂಡ, ಹಾಗೆ ಒಳ್ಳೆ ಟೇಸ್ಟು ಇರುತ್ತೆ. ಬರೀ ನಾವು ಮಾಡ್ಕೊತಿದ್ರೆ ಹೇಗೆ? ನಮ್ಮ ನೋಡ್ತಿರೋರು ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಕರೆಕ್ಟ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಬನ್ನಿ, ರಾಗಿ ಹಿಟ್ಟಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಎಲ್ರಿಗೂ ನಮಸ್ಕಾರ, ಮಟ್ಪಾಟ್ ಮೀ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾವು 1 kg ಕೇಕ್ ಮಾಡ್ತಾ ಇದೀವಿ. ಅದ್ರ ಪ್ರಕಾರ ಏನೇನು ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ತಗೋಬೇಕು ಅಂತ ಹೇಳ್ತೀವಿ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ 250 ಗ್ರಾಮ್ ಆಗುವಷ್ಟು ಪುಡಿ ಮಾಡ್ಕೊಂಡಿರುವಂತಹ ಬೆಲ್ಲ ತಗೊತಾ ಇದೀವಿ. ಚೆನ್ನಾಗಿ ಪುಡಿ ಮಾಡಿದ್ರೆ ಬೇಗ ಕರಗುತ್ತೆ, ಸೊ ಆದಷ್ಟು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ಮತ್ತೆ 1/4 ಲೀಟರ್ ಆಗುವಷ್ಟು ಗಟ್ಟಿಯಾದ ಮೊಸರು ಹಾಕೋತಾ ಇದೀವಿ. ಇದೇನು ಕೇಕ್ಗೆ ಮೊಸರು ಹಾಕೋತಿದ್ದಾರೆ ಅಂತ ಅನ್ಕೊಂಬೇಡಿ, ಮೊಸರು ಹಾಕಿದ್ರೆ ಕೇಕ್ ಮೆತ್ತಿಗೆ ಸಾಫ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ 1/4 ಲೀಟರ್ ಆಗುವಷ್ಟು ಹಾಲು ಹಾಕೊಂಡು ಮತ್ತೆ 100 ml ಆಯಿಲ್ ಹಾಕೊಂಡು
ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜನರಲ್ ಆಗಿ ಎಲ್ಲರೂ ಕೇಕಿಗೆ ಮೊಟ್ಟೆ ಹಾಕಿ ಮಾಡ್ತಾರೆ, ಬಟ್ ನಮಗೆ ಮೊಟ್ಟೆ ಹಾಕದೇ ಬೇಕು ಅಂತಂದ್ರೆ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಪೂರ್ತಿ ಕರಗಿದ್ಮೇಲೆ ಅರ್ಧ kg ಆಗೋಷ್ಟು ರಾಗಿ ಹಿಟ್ಟನ್ನ ಚೆನ್ನಾಗಿ ಜರಡಿ ಮಾಡಿಟ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ 2 ಟೀ ಸ್ಪೂನ್ ಕೋಕೋ ಪೌಡರ್ ಹಾಕೊಳ್ಳಿ. ಆಮೇಲೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೊಳ್ಳೋಣ. ಇವೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೈಮ್ ತಗೊಂಡು ಪೇಷನ್ಸ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಣ್ಣಿನ ಮಡಿಕೆಯಲ್ಲಿ ಕೇಕ್ ಮಾಡ್ತಿದ್ದೀವಿ. ನೀವು ಯಾವ ಪಾತ್ರೆಯಲ್ಲಿ ಮಾಡ್ತಿದ್ದೀರೋ ಆ ಪಾತ್ರೆಗೆ ಲೈಟಾಗಿ ಎಣ್ಣೆ ಸವರ್ಕೊಳ್ಳಿ. ನನ್ನ ಹತ್ರ ಬ್ರಷ್ ಇಲ್ಲ, ಅದಕ್ಕೆ ಸ್ವಲ್ಪ ಸರ್ಕಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮಿಕ್ಸ್ ಮಾಡಿರೋಂತಹ ಹಿಟ್ಟನ್ನೆಲ್ಲ ಆ ಪಾತ್ರೆಗೆ ಹಾಕ್ಕೊಳ್ಳಿ. ನೀವು ಕೇಕ್ ಮಾಡೋದಕ್ಕೆ ಪಾತ್ರೆ ತೊಗೊಂಡಿರ್ತೀರ ಅಲ್ವಾ, ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡು ಅದರೊಳಗೆ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ. ಆಮೇಲೆ ಸ್ಟ್ಯಾಂಡ್ ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ದೆನಲ್ಲ ಆ ಪಾತ್ರೆನ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ಮುಚ್ಚಳ ಮುಚ್ಕೊಳ್ತಾ ಇದ್ದೀನಿ. ಮೀಡಿಯಂ ಬಿಸಿಯಲ್ಲಿ ಒಂದು 20ರಿಂದ 30 ನಿಮಿಷ ಸ್ಟವ್ ಮೇಲೆ ಇಟ್ಬಿಡಿ. ಆವಾಗವಾಗ ನೀರು ಖಾಲಿಯಾಗಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳಿ ಅಂತಂದರೆ ಕೇಕ್ ಬ್ಯಾಟ್ರಿಗಲ್ಲ, ಅದ್ರ ಕೆಳಗಡೆ ಇರೋ ಪಾತ್ರೆಗೆ ಹಾಕ್ಕೊಳ್ಳಿ. ಫಾರಿನಿಂದ ಬಾಂಬೆದ ಫೋನ್ ಮಾಡೋನೆ, ಇವ್ರಿಗೆ ಯಾವ ಬ್ರ್ಯಾಂಡ್ ತರಿಸ್ಲಿ? ಹಾರ್ಪಿಕ್ ಒಂದು ಬಾಟ್ಲು, ಸರ್ಪೆಕ್ಸಲ್ ಒಂದು ಬಾಟ್ಲು ತಂದ್ಕೊಂಡು ಕುಡಿದ್ಬಿಟ್ಟು ಹೋಗ್ರತ್ತ ಎಲ್ಲರೂ. ಚಿನ್ನ, ಲಾವಣನ್ಗೆ ಒಂದು ಬಾಟ್ಲು ಹಾರ್ಪಿಕ್, ಒಂದು ಬಾಟ್ಲು ಸರ್ಫೆಕ್ಸ್ ಬೇಕಂತೆ. ನೀನೇನು ತರಬೇಡ, ನಾನು ತಂದ್ಕೊಡ್ತೀನಿ, ಕುಡ್ದೆಲ್ಲ ಹೋಗ್ಬೇಕಂತೆ. ಹೋಗ್ಲಿ. ಸರ್ಪೆಕ್ಸಲ್, ಅದು ಸರ್ಪೆಕ್ಸಲ್. ಆಯ್ತಾ ಕೇಕು? ಇನ್ನೂ ಇಲ್ಲ, ಇವತ್ತಾಗಲ್ಲ ಬಿಡು. ಟೌನ್ಗೆ ಹೋಗಿ ಎಣ್ಣೆ ತಂದಷ್ಟು ಈಸಿ ಅಲ್ಲ ಕೇಕ್ ಮಾಡೋದು. ಜನ್ಮಕ್ಕೆ ಹೋಗೋ. ಮತ್ತೆ ಕೇಕ್ ರೆಡಿಯಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಕಡ್ಡಿ ತಗೊಂಡು ಒಂದು 2-3 ಕಡೆ ಚುಚ್ಚಿ ನೋಡಿ. ಕೇಕ್ ಏನಾದ್ರು ಅಂಟ್ಕೊಂಡಿಲ್ಲ ಅಂದರೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ನಾನು ಮಣ್ಣಿನ ಮಡಿಕೆಯಲ್ಲಿ ಮಾಡಿರೋದಕ್ಕೆ ಸ್ವಲ್ಪ ಓವರ್ ಬೇಕಾಗಿದೆ. ನೀವು ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನ್ಯೂ ಇಯರ್ ಸೆಲೆಬ್ರೇಷನ್ನೇ ಹಿಂಗಿದೆ. ಇನ್ನು ಯುಗಾದಿ ಸೆಲೆಬ್ರೇಷನ್ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.